ಅಧಿಕ ಮಾಸ ಮಹಾತ್ಮೆ ಅಧ್ಯಾಯ 8. ಭಗವಾನ್ ವಿಷ್ಣುವು ಪ್ರಸನ್ನನಾಗಿ ತೆರಳಿ ಅಲ್ಲಿ ಅಧಿಕ ಮಾಸವನ್ನು ತನ್ನ ಬಳಿಯೇ ಉಳಿಸಿಕೊಂಡನು. ಇದರಿಂದ ಅಧಿಕ ಮಾಸವು ಸಂತೋಷದಿಂದ ವಿಷ್ಣುವಿನ ಬಳಿಯೇ ವಾಸಿಸತೊಡಗಿತು. ನಂತರ ಶ್ರೀಕೃಷ್ಣನು ಪಾಂಡವರು ಹಾಗೂ ದ್ರೌಪದಿಯನ್ನು ಕುರಿತು ಈ ರೀತಿಯಾಗಿ ಹೇಳ್ತಾನೆ: ನೀವು ನಿಮ್ಮ ದುಃಖದಲ್ಲಿ ಈ ಪುರುಷೋತ್ತಮ ಮಾಸದ ಪೂಜೆ ಮಾಡಲಿಲ್ಲ. ಸುಖ, ದುಃಖ, ಐಶ್ವರ್ಯ, ಸಂಪತ್ತು ಪ್ರತಿ ವ್ಯಕ್ತಿಗೂ ಅವನ ಅದೃಷ್ಟದ ಅನುಸಾರವಾಗಿ ಪ್ರಾಪ್ತಿಯಾಗುತ್ತದೆ. ನಿಮ್ಮ ದುಃಖಕ್ಕೆ ಇನ್ನೊಂದು ಆಶ್ಚರ್ಯವಾದ ಕಾರಣವೂ ಇದೆ. ಅದರ ಇತಿಹಾಸವನ್ನ ನಾನು ನಿಮಗೆ ತಿಳಿಸುತ್ತೇನೆ. ಈ ದ್ರೌಪದಿಯು ಹಿಂದಿನ ಜನ್ಮದಲ್ಲಿ ಮಹರ್ಷಿ ಮೇಧಾವಿಯ ಒಬ್ಬಳೇ ಮಗಳಾಗಿದ್ದಳು. ಅತ್ಯಂತ ಸುಂದರಿ, ಸಕಲ ಕಲಾ ನಿಪುಣೆ. ಈಕೆಯ ಬಾಲ್ಯದಲ್ಲಿಯೇ ತಾಯಿಯು ಗತಿಸಿದ್ದಳು. ಹಾಗಾಗಿ ತಂದೆಯು ಈಕೆಯನ್ನು ಬಹಳ ಪ್ರೀತಿಯಿಂದ ಸಾಕಿ ಸಕಲ ಶಾಸ್ತ್ರದಲ್ಲಿಯೂ ಪಾರಂಗತಳನ್ನಾಗಿ ಮಾಡಿದ್ದ. ವಿವಾಹ ವಯಸ್ಕಳಾದರೂ ಈಕೆಗೆ ಯೋಗ್ಯವಾದಂತಹ ವರ ದೊರಕಲೇ ಇಲ್ಲ. ತನ್ನ ಓರಗೆಯ ಗೆಳತಿಯರಿಗೆಲ್ಲ ಆಗಲೇ ವಿವಾಹವಾಗಿ ತಮ್ಮ ಪತಿ ಹಾಗೂ ಮಕ್ಕಳ ಜೊತೆ ಸುಖವಾಗಿರುವುದನ್ನು ನೋಡಿ ತನಗೂ ಯಾವಾಗ ವಿವಾಹವಾಗುವುದೋ ಎಂದು ಹಗಲಿರುಳು ಚಿಂತಿಸುತ್ತಿದ್ದಳು. ತನ್ನ ದುಃಖವನ್ನ ಯಾರ ಬಳಿ ಹೇಳಿಕೊಳ್ಳಬೇಕು? ಯಾವ ದೇವರಲ್ಲಿ ಪ್ರಾರ್ಥಿಸಲಿ? ತನ್ನ ಚಿಂತೆಯನ್ನು ಪರಿಹರಿಸಲು ತಾಯಿಯೂ ಇಲ್ಲ. ಈ ರೀತಿಯಾಗಿ ಯೋಚಿಸುತ್ತಾ ಚಿಂತೆ ಎಂಬ ಸಮುದ್ರದಲ್ಲಿ ಮುಳುಗಿರುತ್ತಿದ್ದಳು. ಈ ಮಹರ್ಷಿ ಮೇಧಾವಿಯು ಮಗಳಿಗೆ ತಕ್ಕ ವರನನ್ನು ಹುಡುಕುತ್ತಾ ಎಲ್ಲೆಲ್ಲಿಯೋ ಅಲೆದನು. ಕನ್ಯಾದಾನದಿಂದ ತನ್ನ ಕರ್ತವ್ಯವನ್ನು ಮಾಡಿ ಮುಗಿಸಬೇಕೆಂದು ಎಷ್ಟೇ ಪ್ರಯತ್ನ ಪಟ್ಟರೂ ಯಾವುದೇ ಪ್ರಯೋಜನವಾಗಲಿಲ್ಲ. ತಿರುಗಿ ತಿರುಗಿ ಬಳಲಿ ತನ್ನ ಮನೆಯ ಮುಂದೆಯೇ ಮೂರ್ಛಿತನಾಗಿ ಬಿದ್ದು ಬಿಟ್ಟ. ಅತೀವ ಜ್ವರದಿಂದ ಬಳಲುತ್ತಿದ್ದ ಅವನು ಸ್ವಲ್ಪ ಹೊತ್ತಿನಲ್ಲೇ ಮರಣಿಸಿದನು. ಇದನ್ನು ನೋಡಿ ಆ ಕನ್ಯೆಯು ಜೋರಾಗಿ ವಿಲಾಪಿಸ ತೊಡಗಿದಳು. ಅವಳ ಆಕ್ರಂದವನ್ನು ಕೇಳಿ ಆ ತಪೋವನದಲ್ಲಿದ್ದ ಇತರ ಬ್ರಾಹ್ಮಣರೆಲ್ಲ ಸೇರಿದರು. ಈಕೆಯನ್ನು ಸಮಾಧಾನಪಡಿಸಿದರು. ಮಹರ್ಷಿಯ ಅಂತ್ಯ ಸಂಸ್ಕಾರ ಕ್ರಿಯೆಗಳನ್ನೆಲ್ಲ ನೆರವೇರಿಸಿ ಆಕೆಯನ್ನ ತನ್ನ ಕುಟೀರಗಳಲ್ಲಿಯೇ ಆಶ್ರಯ ನೀಡಿದರು. ಎಂಬಲ್ಲಿಗೆ ಪುರುಷೋತ್ತಮ ಮಾಸ ಮಹಾತ್ಮೆಯ 8ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಅಧ್ಯಾಯ 9. ಆ ಕನ್ಯೆಯು ಕೆಲವು ಕಾಲ ಆ ಬ್ರಾಹ್ಮಣರ ಕುಟೀರಗಳಲ್ಲಿ ಹಗಲಿರುಳು ದುಃಖಿಸುತ್ತಾ ಇರುತ್ತಿದ್ದಳು. ನಂತರ ತನ್ನ ಮನೆಗೆ ಬಂದು ಒಂಟಿಯಾಗಿ ವಾಸಿಸತೊಡಗಿದಳು. ಹೀಗಿರುವಲ್ಲಿ ಒಮ್ಮೆ ದೂರ್ವಾಸ ಮಹರ್ಷಿಗಳು ಆ ತಪೋವನಕ್ಕೆ ಬಂದರು. ಶ್ರೀಕೃಷ್ಣನು ಮುಂದುವರೆದು ಪಾಂಡವರಿಗೆ ಹೇಳ್ತಾನೆ: ಇದೇ ದೂರ್ವಾಸ ಮುನಿಗೆ ನಿಮ್ಮ ತಾಯಿಯಾದ ಕುಂತಿಯು ತನ್ನ ಬಾಲ್ಯಾವಸ್ಥೆಯಲ್ಲಿ ಅತಿಥಿ ಸತ್ಕಾರ ಮಾಡಿದ್ದಳು. ಅದರಿಂದ ಪ್ರಸನ್ನನಾದ ಈ ಮುನಿಯು ದೇವತೆಗಳನ್ನು ಆಕರ್ಷಿಸುವ ಮಂತ್ರವಿದ್ಯೆಯನ್ನು ಉಪದೇಶಿಸಿದ್ದರು. ಆ ಮಂತ್ರಗಳಿಂದಲೇ ನೀವು 5 ಜನವು ಜನ್ಮ ತಳೆದಿರುವಿರಿ. ಈ ಮುನಿಯು ಅತ್ರಿ ಮತ್ತು ಅನಸೂಯೆಯ ಪುತ್ರ, ರುದ್ರಾಂಶ ಸಂಭೂತನಾದ ಇವನು ಮಹಾಕೋಪಿಷ್ಟ. ಒಮ್ಮೆ ಸಕಲ ದೇವತೆಗಳಿಂದಲೂ ನಮಸ್ಕರಿಸಿಕೊಳ್ಳುವಂತಹ ನನ್ನನ್ನು ಹಾಗೂ ರುಕ್ಮಿಣಿಯನ್ನು ತನ್ನ ರಥಕ್ಕೆ ಎತ್ತುಗಳಂತೆ ಕಟ್ಟಿ ಎಳೆಸಿಕೊಂಡಿದ್ದನು. ಅವನು ರಥದಲ್ಲಿ ಕುಳಿತುಕೊಂಡಿರುವಾಗ ನಾವು ರಥವನ್ನು ಎಳೆದುಕೊಂಡು ಹೋಗುತ್ತಿದ್ದೆವು. ಹೋಗುತ್ತಾ ಹೋಗುತ್ತಾ ರುಕ್ಮಿಣಿಗೆ ಬಹಳ ಬಾಯಾರಿಕೆಯಾಗಿ ನೀರು ಕೇಳ್ತಾಳೆ. ಆಗ ನಾನು ಭೂಮಿಯನ್ನು ಸ್ವಲ್ಪ ಒತ್ತಿದನು. ಅಲ್ಲಿ ದೇವಗಂಗೆ ಉದ್ಭವಿಸಿದಳು. ರುಕ್ಮಿಣಿಯು ತನ್ನ ಬಾಯಾರಿಕೆಯನ್ನು ನೀಗಿಸಿಕೊಂಡಳು. ಅದನ್ನು ನೋಡಿ ಆ ದೂರ್ವಾಸನು ಅತ್ಯಂತ ಕೋಪಿಷ್ಟನಾಗಿ, ರುಕ್ಮಿಣಿಯ ಪ್ರೇಮದಲ್ಲಿ ನನ್ನನ್ನು ಅಪಮಾನಿಸಿರುವೆ. ನಿನಗೆ ಮುಂದೆ ಪತ್ನಿಯ ಅಗಲಿಕೆಯುಂಟಾಗಲಿ ಎಂದು ಶಾಪ ಕೊಟ್ಟನು. ಕೃಷ್ಣನು ಮುಂದುವರೆದು ಆ ದೂರ್ವಾಸ ಮುನಿಯನ್ನು ಕಂಡ ಕೂಡಲೇ ಆ ಕನ್ಯೆಯು ಅವರಿಗೆ ಯಥೋಚಿತ ಅತಿಥಿ ಸತ್ಕಾರವನ್ನು ಮಾಡಿ ಸಾಷ್ಟಾಂಗ ಪ್ರಣಾಮ ಮಾಡಿದಳು. ಆಗ ಮುನಿಯು ಆಕೆಗೆ ಮುಗುಳ್ನಗುತ್ತಾ ಆಶೀರ್ವದಿಸಿದರು. ಆ ಕನ್ಯೆಗೆ ಸ್ವಲ್ಪ ಧೈರ್ಯ ಬಂದು ತನ್ನ ಕಥೆಯನ್ನೆಲ್ಲ ಹೇಳಿಕೊಂಡಳು. ಒಂದು ವೇಳೆ ತನಗೆ ವಿವಾಹವೇ ಆಗದಿದ್ದರೆ ತಾನು ಶೂದ್ರಳಾಗಿ ಬಿಡುತ್ತೇನೆ. ಇದೇ ಯೋಚನೆಯಿಂದ ನನಗೆ ನಿದ್ರೆಯೂ ಬರುತ್ತಿಲ್ಲ, ಆಹಾರವೂ ರುಚಿಸುತ್ತಿಲ್ಲ. ನಾನು ಪ್ರಾಣತ್ಯಾಗ ಮಾಡುವುದೊಂದೇ ಈಗ ಉಳಿದಿರುವ ದಾರಿ ಎಂದು ರೋಧಿಸತೊಡಗಿದಳು. ಆಗ ದೂರ್ವಾಸರು ಆ ಕನ್ಯೆಯ ದುಃಖವನ್ನು ದೂರ ಮಾಡುವ ಉಪಾಯವನ್ನು ಯೋಚಿಸತೊಡಗಿದರು. ಎಂಬಲ್ಲಿಗೆ ಪುರುಷೋತ್ತಮ ಮಾಸ ಮಹಾತ್ಮೆಯ 9ನೆಯ ಅಧ್ಯಾಯವು ಸಂಪೂರ್ಣವಾಯಿತು.